ಲೇಟ್ ಮ್ಯಾರೇಜಸ್ ಆ್ಯಂಡ್ ಲೇಟ್ ಪ್ರೆಗ್ನೆನ್ಸೀಸ್. ಯಾವುದು ಸರಿ, ಯಾವುದು ತಪ್ಪು? 20s to 30s ಇಸ್ ದ ಪೀಕ್ ಆಫ್ ಫರ್ಟಿಲಿಟಿ. ಅದೇ ಟೈಮಲ್ಲಿ ನಮ್ಮ ಕೆರಿಯರ್ ಕೂಡ ಪೀಕಲ್ಲಿ ಇರ್ತದೆ. ಕೆರಿಯರಿಗೆ ಕಾನ್ಸಂಟ್ರೇಟ್ ಮಾಡಬೇಕಾ ಇಲ್ಲ ಫ್ಯಾಮಿಲಿಗೆ ಕಾನ್ಸಂಟ್ರೇಟ್ ಮಾಡಬೇಕಾ? ಈ ಎರಡೂ ಹೆಂಗೆ ಮ್ಯಾನೇಜ್ ಮಾಡೋದು? ಹಾಯ್, ವಿಶ್ವಾನಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಶ್ಮಿ ಟಿ ಎನ್, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಸೆಂಟರ್. ನಾನು ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಈಗ ಕಾಮನ್ ಆಗಿ ನೋಡೋದು ನಾವು ಲೇಟ್ ಮ್ಯಾರೇಜಸ್ ಆ್ಯಂಡ್ ಲೇಟ್ ಪ್ರೆಗ್ನೆನ್ಸೀಸ್. ಭಾಳ ಹೆಣ್ಮಕ್ಳಿಗೆ ಇದು ಪ್ರಾಬ್ಲಮ್ ಆಗಿದೆ. ಯಾಕೆಂದರೆ ಒಂದು ಕಡೆ ನಾವು ಕೆರಿಯರ್ ನೋಡ್ಕೊಳ್ಬೇಕಾಗತ್ತೆ, ಇನ್ನೊಂದು ಕಡೆ ಫ್ಯಾಮಿಲಿ ಕಂಪ್ಲೀಟ್ ಮಾಡಬೇಕಾಗ್ತದೆ. ಈ ಎರಡೂ ಹೆಂಗೆ ಮ್ಯಾನೇಜ್ ಮಾಡೋದು? ಯಾವುದು ಸರಿ, ಯಾವುದು ತಪ್ಪು? ಕೆರಿಯರಿಗೆ ಕಾನ್ಸಂಟ್ರೇಟ್ ಮಾಡಬೇಕಾ ಇಲ್ಲ ಫ್ಯಾಮಿಲಿಗೆ ಕಾನ್ಸಂಟ್ರೇಟ್ ಮಾಡಬೇಕಾ? 20s to 30s ಇಸ್ ದ ಪೀಕ್ ಆಫ್ ಫರ್ಟಿಲಿಟಿ. ಅದೇ ಟೈಮಲ್ಲಿ ನಮ್ಮ ಕೆರಿಯರ್ ಕೂಡ ಪೀಕಲ್ಲಿ ಇರ್ತದೆ. ಬ್ರೇಕ್ ತಗೊಂಡ್ರೆ ಕೆರಿಯರ್ ಡ್ರಾಪ್ ಆಗಬಹುದು. ಬ್ರೇಕ್ ತಗೊಂಡಿಲ್ಲ ಅಂತ ಅಂದರೆ ಫ್ಯಾಮಿಲಿ ಡಿಲೇ ಆಗಬಹುದು ಅಥವಾ ಟ್ರೀಟ್ಮೆಂಟ್ಸ್ ತಗೊಳ್ಳೋ ಸಾಧ್ಯತೆ ಇರಬಹುದು. ಈ ಡೈನಮಾ ಇದ್ದಾಗ ದೆರ್ ಇಸ್ ಒನ್ ಸಲ್ಯೂಷನ್. ಆ ಸಲ್ಯೂಷನ್ ಏನು ಅಂತ ಅಂದರೆ ಎಗ್ ಫ್ರೀಸಿಂಗ್. ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, 35 ಇಯರ್ಸ್ ಅಥವಾ 30 ಇಯರ್ಸ್ ನಂತರ ನಮ್ಮ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರ್ತದೆ. ಈ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಬಂದಾಗ ಪ್ರೆಗ್ನೆನ್ಸಿ ಕೂಡ ಪ್ರಾಬ್ಲಮ್ ಆಗಬಹುದು. ಅಥವಾ ಕೆರಿಯರಿಗೆ ನೀವು ಟೈಮ್ ಕೊಟ್ಟಾಗ ಮ್ಯಾರೇಜ್ ಡಿಲೇ ಆದಾಗ ಅಥವಾ ಕರೆಕ್ಟ್ ಪಾರ್ಟ್ನರ್ ಸಿಗದೇ ಇದ್ದಾಗ ಕೂಡ ನಿಮ್ಮ ಪ್ರೆಗ್ನೆನ್ಸಿ ಡಿಲೇ ಆಗಿ ಯು ಮೈಟ್ ರಿಕ್ವೈರ್ ಟು ಟೇಕ್ ಹೆಲ್ಪ್ ಆಫ್ ಅ ಡಾಕ್ಟರ್ ಟು ಕನ್ಸೀವ್. ಈ ಥರ ಇದ್ದಾಗ ಎಗ್ ಫ್ರೀಸಿಂಗ್ ಅಂತ ಹೇಳ್ತೀವಿ. ಎಗ್ ಫ್ರೀಸಿಂಗ್ ಅಂತ ಅಂದರೆ ಏನು? ನೀವು 20s to 30s ಒಳಗಡೆ ಇದ್ದಾಗ, ಯಾವಾಗ ನಿಮ್ಮ ಮೊಟ್ಟೆಗಳ ಕ್ವಾಲಿಟಿ ಚೆನ್ನಾಗಿದ್ದಾಗ, ಮೊಟ್ಟೆಗಳ ನಂಬರ್ಸ್ ಕೂಡ ಚೆನ್ನಾಗಿದ್ದಾಗ, ಆವಾಗ ಈ ಮೊಟ್ಟೆಗಳನ್ನು ತೆಗೆದು ಫ್ರೀಸ್ ಮಾಡೋದು. ಇದು ಆಲ್ಮೋಸ್ಟ್ ಸೆಮಿ IVF ಪ್ರೋಸೆಸ್ ಥರನೇ ಆಗ್ತದೆ. ಅಂದರೆ ನೀವು ಇಂಜೆಕ್ಷನ್ಗಳನ್ನು ತೊಗೊತಿರೋ ಒಂದು 8ರಿಂದ 11 ದಿನ ಆ ಮೊಟ್ಟೆಗಳನ್ನು ನಾವು ತೆಗಿತೀವಿ. ಈ ಮೊಟ್ಟೆಗಳನ್ನು ನಾವು ಫ್ರೀಸ್ ಮಾಡಿ ಇಡ್ತೀವಿ. ಅದಾದ ನಂತರ ಯು ಕ್ಯಾನ್ ಆಲ್ವೇಸ್ ಫೋಕಸ್ ಆನ್ ಯೋರ್ ಕೆರಿಯರ್. ಯು ಕ್ಯಾನ್ ಆಲ್ವೇಸ್ ಥಿಂಕ್ ಅಬೌಟ್ ಮ್ಯಾರಿಯಿಂಗ್ ಲೇಟ್ ಇಫ್ ಯು ಡೋಂಟ್ ಹ್ಯಾವ್ ಅ ಗುಡ್ ಪಾರ್ಟ್ನರ್ ಆರ್ ಯು ಆರ್ ವೇಟಿಂಗ್ ಫಾರ್ ಅ ಗುಡ್ ಪಾರ್ಟ್ನರ್. ಬೈ ಚಾನ್ಸ್ ಆವಾಗ ನಿಮಗೆ ಪ್ರೆಗ್ನೆನ್ಸಿ ಬಂದಿಲ್ಲ ಅಂತ ಅಂದಾಗ ಈ ಮೊಟ್ಟೆಗಳನ್ನು ತಗೊಂಡು ನಿಮ್ಮ ಹಸ್ಬೆಂಡ್ ಸ್ಪರ್ಮ್ ಜೊತೆ ಜೋಡಣೆ ಮಾಡಿ ಪ್ರೆಗ್ನೆನ್ಸಿನ ನಾವು ಕೊಡ್ಬೋದು. ಇದನ್ನು ಮಾಡಿದ ತಕ್ಷಣ ನೀವು ಇದೇ ಥರ IVF ಟ್ರೀಟ್ಮೆಂಟ್ಗೆ ಹೋಗಬೇಕು ಅನ್ನೋದು ಏನೂ ಇಲ್ಲ. ಯು ಕ್ಯಾನ್ ಆಲ್ವೇಸ್ ಟ್ರೈ ಫಾರ್ ಅ ನ್ಯಾಚುರಲ್ ಕನ್ಸೆಪ್ಷನ್. ಬಟ್ ಇದು ಒಂದು ಬ್ಯಾಕಪ್ ಆಗಿ ಇರ್ತದೆ. ಈ ಬ್ಯಾಕಪ್ ಇದ್ದಾಗ ನೀವು ಹೆದರ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಿಮ್ಮ ಕೆರಿಯರ್ ಬಗ್ಗೆನೂ ನೀವು ಕಾನ್ಸಂಟ್ರೇಟ್ ಮಾಡಬಹುದು. ನೀವು ಮ್ಯಾರೇಜ್ ಕೂಡ ಡಿಲೇ ಆದ್ರೂ ನಿಮಗೆ ಭಯ ಇರೋದಿಲ್ಲ. ಈ ಥರ ಮಾಡೋ ಪ್ರೋಸೆಸ್ಸಿಂದ ಇದೊಂಥರ ನಿಮಗೆ ಇನ್ಶೂರೆನ್ಸ್ ಇದ್ದಂಗೆ. ವೆನ್ ಯು ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ಟು ಕನ್ಸೀವ್, ಯು ಆಲ್ವೇಸ್ ಹ್ಯಾವ್ ಯುವರ್ ಎಗ್ಸ್ ಫ್ರೋಝನ್. ಬಟ್ ಏನು ಇಂಪಾರ್ಟೆಂಟ್ ಅಂತ ಅಂದರೆ ಎಗ್ಗಿನ ಕ್ವಾಲಿಟಿ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕಮ್ಮಿ ಏಜ್ ಇದ್ದಷ್ಟು ಕ್ವಾಲಿಟಿ ಬಹಳ ಚೆನ್ನಾಗಿರ್ತದೆ. ಏಜ್ ಜಾಸ್ತಿ ಆದಷ್ಟು ಕ್ವಾಲಿಟಿ ಕಮ್ಮಿ ಆಗ್ತದೆ. ಕಮ್ಮಿ ಏಜಲ್ಲಿ ನೀವು ಫ್ರೀಸ್ ಮಾಡಿದಾಗ ಕ್ವಾಲಿಟಿ ಆಫ್ ದ ಎಗ್ ಚೆನ್ನಾಗಿರ್ತದೆ. ಯಾವಾಗ ನಿಮಗೆ ಪ್ರೆಗ್ನೆನ್ಸಿ ಬೇಕು ಅನ್ನಿಸ್ತದೆ ಆವಾಗ ನೀವು ಈ ಭ್ರೂಣವನ್ನು ಮಾಡಿ, ಈ ಎಗ್ಗಿದ್ದ ಭ್ರೂಣ ಮಾಡಿ ಅದನ್ನು ಪ್ರೆಗ್ನೆನ್ಸಿಗೆ ನಾವು ಕನ್ವರ್ಟ್ ಮಾಡಬಹುದು. ಗರ್ಲ್ಸ್ ಔಟ್ ದೇರ್, ನೀವೇನಾರ ಮ್ಯಾರೇಜ್ ಡಿಲೇ ಮಾಡಬೇಕು ಅಂತಿದ್ರೆ ಅಥವಾ ಪ್ರೆಗ್ನೆನ್ಸಿನ ಡಿಲೇ ಮಾಡಬೇಕು ಅಂತಿದ್ರೆ, please think about egg freezing. It is a very good solution for you to go ahead and plan your future along with your career, along with your marital life. I hope this video was helpful to you. ಇದೇ ಥರ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ follow for more. Thank you.